ತುಂಬಾ ಸಂತೋಷ ಆಗ್ತದೆ. ಇವರಲ್ಲಿ ನೋಡ್ಬೇಕು ಅಂತ ನಾನು ಕಣ್ಣಾರೆ ಇವರನ್ನು ನೋಡ್ಬೇಕಂತ ನನಗೆ ಆಸೆ ಇತ್ತು. ಆ ಭಾಗ್ಯ ಇವತ್ತು ನನಗೆ ಒದಗಿ ಬಂತು. ನಾನು ಅವರಿಗೆ ತುಂಬಾ ಮಾಹಿತಿ ಪಡೆದಿದ್ದೆ. ಯಾಕಂದ್ರೆ ಅವರ ಇಂಟ್ರೆಸ್ಟ್, ಅವರ ವಿಡಿಯೋ ಎಲ್ಲ ತುಂಬಾ ನೋಡಿದೆ. ಈ ಪ್ರಾಯದಲ್ಲಿ ಅಷ್ಟೊಂದು ತೋಟ ಮಾಡಿದ್ದು, ಅಷ್ಟು ಕಾಳು ಮೆಣಸು ಮತ್ತು ಇವರ ಒಂದು ತೋಟ, ಒಂದು ಕೃಷಿ ಪಾಠಶಾಲೆ ಅಂತ ಹೇಳ್ಬೋದು. ತುಂಬಾ ವೀಕ್ಷಕರು ಬರ್ತಾರೆ, ಇವರಿಂದ ತುಂಬಾ ಕಲಿತಾರೆ. ನಾನು ಇವತ್ತು ಬಂದು ನನಗೆ ಕೆಲವು ತುಂಬಾ ಮಾಹಿತಿ ಸಿಕ್ಕಿತ್ತು. ಟಾಪ್ ಶೂಟ್ ಅಂದರೆ ಏನು, ಯಾವ ರೀತಿ ಆಯ್ಕೆ ಮಾಡಬೇಕು, ಯಾವ ರೀತಿ ನಾಟಿ ಮಾಡಬೇಕು. ನಮಗೆ ನೋಡಿ, ದುಡ್ಡಿಗೋಸ್ಕರ ಕೆಲವರು ಹೊರಗಿನಿಂದ ನಮಗೆ ಮೋಸ ಮಾಡ್ತಾರೆ. ನಾವು ಅದು ಕಣ್ಣಾರೆ ನಮ್ಮ ಎದುರಿಗೆ ಅವರು ತೆಗೆದು ಕೊಡಬೇಕು. ಇದು ಒಳ್ಳೆಯ ಒಂದು ವಿಷಯ. ಆವಾಗ ರೈತರು ಎಲ್ಲಿ ಸೋಲುವುದಿಲ್ಲ, ಎಲ್ಲಿಯೂ ಮೋಸ ಆಗುದಿಲ್ಲ. ಬಹುಶಃ ಅಷ್ಟು ತೋಟ ಗ್ರೀನರಿ ನೋಡುವಾಗ ಎಷ್ಟು ಖುಷಿ ಆಗ್ತದಂದ್ರೆ, ಒಂದು ಏನಂದ್ರೆ ಕೃಷಿಯು ನಮ್ಮನ್ನು ಸುತ್ತಾಡ್ತದೆ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಒಂದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಂಥದ್ರಿಂದ ನಮಗೆ ಚಟುವಟಿಕೆಗಳು ಮತ್ತೆ ಬಹಳ ಒಳ್ಳೇದು. ದಿವಸ ಆಗಲು ಬೆಳಿಗ್ಗೆ ಎದ್ದು ಸಾಯಂಕಾಲ ಹೋಗುವಾಗ ನಮ್ಮ ಇಡೀ ತಲೆ ಇರುವುದು ಕೃಷಿಯಲ್ಲೇ. ಒಮ್ಮೆ ಹೋಗಿ ಬರುವ ನೋಡಿ ಬರುವ ಹೇಗೆ ಅಂತ. ಇವರು ದಿವಸ ಆಗಲು ಬೆಳಿಗ್ಗೆ ಎದ್ದು ನಾನು ನೋಡ್ತೇನೆ. ಇವರು ದಿವಸ ಆಗಲು ಬೆಳಿಗ್ಗೆ ಎದ್ದು ನೋಡಿ ಪ್ರತಿಯೊಂದು ಗಿಡದ ಹತ್ತಿರ ಹೋಗಿ ಅದನ್ನು ಮುಟ್ಟಿ ಮಾತಾಡಿ ಬರ್ತಾರೆ ಅವರು. ಆ ಗಿಡಕ್ಕೆ ಕೂಡ ಖುಷಿ ಆಗ್ತದೆ, ಇವರಿಗೆ ಕೂಡ ತುಂಬಾ ಖುಷಿ ಆಗ್ತದೆ. ಮತ್ತೆ ಇನ್ನೊಂದು ವಿಷಯ ಹೇಳಿದ್ರು, ಕೆಲವರು ಇಲ್ಲಿ ಆಗುದಿಲ್ಲ ಅಂತ ಹೇಳ್ತಾರೆ. ಇವರು ಇಲ್ಲಿ ಅದನ್ನು ನಾಟಿ ಮಾಡಿ ಪ್ರಯೋಗ ಮಾಡಿ ತೋರಿಸ್ತಾರೆ. ಅವರೊಂದು ಮಾತು ಹೇಳ್ತಾರೆ, ಅದು ಅತಿ ಮುಖ್ಯ. ಎಲ್ಲಿ ನಾಟಿ ಮಾಡಿ ಮನೆಯಲ್ಲಿ ಬಂದು ಮಲಗಬಾರದು. ಅವಾಗ ಅದು ಎಲ್ಲಿ ಆಗ್ತದೆ ಹೇಳಿ? ಅದರ ಬುಡದಲ್ಲಿ ಹಾಕಿದರೆ, ಅದಕ್ಕೆ ಬುಡಕ್ಕೆ ಹಾಕಿದರೆ ಅದರ ರೋಗ ರುಜಿನಗಳು ಹೇಗೆ, ಅದು ಆರೋಗ್ಯವಾಗಿ ಉಂಟಾ ಅಂತ ಅದರ ಬುಡಕ್ಕೆ ಹೋದರೆ ಮಾತ್ರ ನಮಗೆ ಗೊತ್ತಾಗ್ತದೆ. ಬಹುಶಃ ಅಜಿತ್ ಪ್ರಸಾದ್ ರೈ ಅವರೇ, ನಿಮಗೆ ಈ ಸಾಧಕರಿಗೆ ಒಂದು ಸಲಾಂ ಯೂಟ್ಯೂಬ್ ಮೂಲಕ ನಾನು ನಿಮಗೆ ತುಂಬಾ ಸಂತೋಷ, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದ್ರೆ ನಿಮ್ಮಲ್ಲಿ ಒಂದು ಮಾಹಿತಿ ಪಡೆಕೊಳ್ಳಿಕ್ಕೆ, ನಿಮ್ಮನ್ನು ಕಣ್ಣಾರ ನೋಡ್ಲಿಕ್ಕೆ ನನಗೆ ಇವತ್ತೊಂದು ದಿವಸ ಸಿಕ್ಕಿತು. ನಿಮ್ಗೆ ನಮಸ್ಕಾರ ಸರ್. ಉಪಯುಕ್ತ ಮಾಹಿತಿ, ಉತ್ತಮ ಮಾಹಿತಿಗಾಗಿ ಸಾಧಕರಿಗೆ ಸಲಾಂ ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ ಸರ್. ನಿಮ್ಮ ಇಲ್ಲಿ ಊರು ಯಾವುದು, ಮತ್ತೆ ನಿಮ್ಮ ಇದೊಂದು ಕೃಷಿ ಚಟುವಟಿಕೆ ಎಲ್ಲ ಎಲ್ಲಿ ನಡೀತಾ ಇದೆ ಸರ್? ಇದು ಪುತ್ತೂರು ತಾಲೂಕಿನ ಚಿಕ್ಕಮುಡ್ನೂರು ಗ್ರಾಮದ ದಾರವೊಂದಕ್ಕಿನಿಂದ ಒಳಗೆ ಬಂದ್ರೆ ಈ ಮನೆ ಹೆಸರು ಕಾಯಿರ್ತಡಿ ಅಂತ ಹೇಳಿ. ನಮ್ಮ ಫ್ಯಾಮಿಲಿ ಅದು ಮುಡಾಯರ್ ಗುತ್ತು ಫ್ಯಾಮಿಲಿ. ನಮ್ಮ ಅಲ್ಲಿ ಮೇನ್ ಮನೆಯಲ್ಲಿ ಎಲ್ಲ ಅವರು ನಮ್ಮ ಹಿರಿಯವರು, ಅಂದ್ರೆ ನನ್ನ ಮಾವನ ಮಕ್ಕಳಿದ್ದಾರೆ. ಈಗ ನಾವು ಇಲ್ಲಿಗೆ ಬಂದು 68ನೇ ಇಸ್ವಿಯಲ್ಲಿ ನಾವು ಇಲ್ಲಿಗೆ ಬಂದು ಕೂತ್ಕೊಂಡೆವು. ನಾವು ಮೊದಲಿಗೆ ನಾವು ಭತ್ತ ಬೆಳೀತಾ ಇದ್ದೇವೆ. ಒಂದು 74ನೇ ಅಂದ್ರೆ ಅಡಿಕೆ ನಮ್ಗೆ ಸಾಧಾರಣ ಒಂದು 70 ವರ್ಷದಿಂದ ಇದ್ರು ಸಹ ನಾವು ಇಲ್ಲಿ ಪಾಲಾಗುವಾಗ ಈ ಜಾಗದಲ್ಲಿ ಅಡಿಕೆ ಇರಲಿಲ್ಲ. 74ನೇ ಇಸ್ವಿಯಲ್ಲಿ ನಾವು ಅಡಿಕೆ ಬೆಳೆಯನ್ನು ಸ್ಟಾರ್ಟ್ ಮಾಡಿದ್ದೆವು ಈ ಜಾಗದಲ್ಲಿ. ಆಮೇಲೆ ಒಂದು 20-30 ವರ್ಷ, 20-25 ವರ್ಷ ಆದ ಮೇಲೆ, ಅಂದರೆ ಸಾಧಾರಣ ಇವತ್ತಿನಿಂದ ಒಂದು 30-32 ವರ್ಷದ ಮೊದಲೇ ನಾವು ಕಾಳುಮೆಣಸಿಗೆ ಇಳಿದೆವು. ಕಾಳುಮೆಣಸು ಸಹ ನಾವು ಇಳಿಲಿಕ್ಕೆ ನಂದೊಂದು ಎಂಥದ್ದು ಅಂತ ಹೇಳಿದ್ರೆ, ನಾನೇ ಮಾಡಿದ್ದು ಅಂತ ಹೇಳುವುದಿಲ್ಲ. ನಮ್ಗೆ ಆವಾಗ ಇದು ಅಂದ್ರೆ ಅದನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟದ್ದು ಈ ಕೊಚ್ಚಿ ಕೃಷ್ಣನ್ ಅವರೆಲ್ಲ ಇಲ್ಲಿ ಎಲ್ಲ ಬಂದು, ಅವರು ಈ ಹಾಲ್ವಾಣ ಅಂದ್ರೆ ಪೊಂಗಾರೆ ಅಂತ ಹೇಳ್ತಾರೆ, ಅಲ್ಲಿ ಅವರು ಗುಡ್ಡದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ರು. ಇದನ್ನು ನೋಡುವಾಗ ನನಗೆ ಅಡಿಕೆ ಹೇಗೆ ಉಂಟು, ಇನ್ನೊಂದು ಬೆಳೆಯನ್ನು ಯಾಕೆ ನಾವು ಮಾಡ್ಲಿಕ್ಕೆ ಕೂಡ್ದು ಅಂತೇಳಿ ಅವರಿಂದ ನಾನು ಇದು ಮಾಡಿ ಗುಡ್ಡದಲ್ಲಿ ನಾವು ಇದು ಕಾಳುಮೆಣಸನ್ನು ಫಸ್ಟಿಗೆ ಅಡಿಕೆಗೆ ಬಿಟ್ಟು ಮತ್ತೆ ನಾವು ಅದು ಗುಡ್ಡಕ್ಕೆ ಸಹ ಮೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಮಾಡ್ಲಿಕ್ಕೆ ಕೂಡ ಅದು ಹೋಗುವಾಗ ಸಾಧಾರಣ 10-20 ವರ್ಷದಿಂದ ಮತ್ತೆ ನಾವು ಹೋಗ್ಲಿಕ್ಕೆ. ಆದ್ರೆ ತಲೆಯಲ್ಲಿ ನನ್ಗೆ ಆವತ್ತಿಂದೇ ನಮ್ಗೆ ಇತ್ತು ಅವರ ಹಾಲ್ವಾಣದಲ್ಲಿ ನಿಮ್ಮ ಮರಗೆಣಸಿನ ಮಧ್ಯದಲ್ಲಿ, ರಬ್ಬರ್ನ ಮಧ್ಯದಲ್ಲಿ ಎಲ್ಲ ಬೆಳೆಸೋದನ್ನು ನೋಡಿ ಆಮೇಲೆ ನನಗೆ ಪುನಃ ಆಯ್ತು ಇದೆಲ್ಲ ಮೆಣಸಿನಲ್ಲಿ ನಮ್ಗೆ ಸ್ವಲ್ಪ ತುಂಬಾ ಅನುಭವ ನಮ್ಗೆ ಬಂತು. ಆ ಅನುಭವ ಅನುಭವ ಇತ್ತು. ಸಾಯುವುದು ಯಾಕೆ ಅಂತ ಹೇಳಿ ಗೊತ್ತಾಯ್ತು. ಆದ್ರೆ ಸಾಯುವುದನ್ನು ನಿಲ್ಲಿಸಲಿಕ್ಕೆ ಆಗ್ಲಿಲ್ಲ. ಆ ಟೈಮಲ್ಲಿ ನಮ್ಗೆ ದೇವರಂತೆ ಬಂದವರು ವೇಣುಗೋಪಾಲ್ ಸರ್. ಅವರ ಮಾರ್ಗದರ್ಶನ ನಂಗೆ ಒಂದು 10-12 ವರ್ಷದಿಂದ ನಮಗೆ ಸಿಕ್ಕಿದ ಮೇಲೆ ಸಾಯುವುದೆಲ್ಲ
ಕಡಿಮೆ ಆಗಿದೆ. ಒಂದು ಕಮ್ಮಿ ಆಯ್ತು, 1% ಬಂದು ನಿಲ್ತದೆ. ಅದು ಕೆಲವು ಸಲ ಈಗ 2 ವರ್ಷದ ಮೊದಲು ಒಂದು ಸಾಯ್ತಿರ್ಲಿಲ್ಲ. ಈ ಸಲದ ಈ ಮಳೆಯಿಂದಾಗಿ ನಿಮ್ಗೆ ಗೊತ್ತಾಗ್ತದೆ ನೋಡಿ. ಈ ಇಲ್ಲಿ ಒಂದು ನಮ್ದೆಲ್ಲ ಎಲ್ಲ neglect- ಹೋಗಿದೆ, ಹೌದು. ನಮ್ದೆಲ್ಲ ಹೋಗಿದೆ. ಒಂದು 5% 2% ಹೋಗ್ಬಹುದು, ಅದು ಇಲ್ಲ ಅಂತ ನಾವು ಖಂಡಿತ ಹೇಳುದಿಲ್ಲ. ಬೇರೆ ಬೇರೆ ಕಾರಣ ಇರ್ತದೆ, ಖಾಲಿ ಈ ರೋಗ ಅಂತ ಹೇಳಿ ಅಲ್ಲ. ನೋಡಿ ಅಲ್ಲಿ ಮೇಲೆ ನಮ್ಗೆ 650 ಗಿಡ ಉಂಟು, ಒಂದು ಗಿಡ ಏನಾಗ್ಲಿಲ್ಲ, ಡ್ಯಾಮೇಜ್ ಆಗ್ಲಿಲ್ಲ. ಹೌದು. ಹಾಗೆ ನಮ್ಮ ಸಿಲ್ವರ್ ನಲ್ಲಿ ಸಹ ಯಾವುದೇ ಡ್ಯಾಮೇಜ್ ಆಗಲಿಲ್ಲ. ಹಳತ್ತು ಕೆಲವು ಮರದಲ್ಲಿ ಈ ಮೆಷನ್ ಹಾಕುವಾಗ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಸ್ವಲ್ಪ ತೊಂದರೆ ಕೊಟ್ಟಿದೆ. ಕೆಲವು ವಿಲ್ಟಲ್ಲಿ ಸಹ ಹೋಗ್ಲಿಲ್ಲ ಅಂತ ಹೇಳುದಿಲ್ಲ, ಆದ್ರೆ ಬಹಳ ನಿಗ್ಗೆ ಅದಕ್ಕೆ ಬೇಕಾದಂತಹ ನಾವು ಅದನ್ನೆಲ್ಲ ನಮ್ಗೆ ಇದು ಮಾಡಿದೆವು. ಮತ್ತೆ ಪುನಃ ನನಗೆ ಆಯಿತು, ಇನ್ನೂ ಸಹ ಏನೋ ಒಂದು ಕೊರತೆ ಉಂಟು ರೈತರಿಗೆ ಕಂಪ್ಲೀಟ್ ಬರಲಿಕ್ಕೆ. ಆಗ ನನಗೆ ಕಾಣಿದ್ದು ಕಾಫಿ ಗಿಡ. ಅದಕ್ಕಂತೇಳಿಯೇ ನಾನು ಮತ್ತೆ ಇನ್ನು ನಮ್ಮ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಒಬ್ಬರು ಅನಂತ ರಾಮಕೃಷ್ಣ, ಇನ್ನೊಂದು ನಿರಂಜನ್ ಅಂತೇಳಿ. ನಾವು ಮೂವರು ಸಹ ಯಾವಾಗ ನಮಗೆ ಇದ್ದಿಲ್ಲ, ಹೋಗುವವರಿಲ್ಲ. ನಮಗೆ ಏನೋ ನಮ್ಮ ಚಾನ್ಸಲಲ್ಲಿ ಆ ಟೈಮಲ್ಲಿ ನಮಗೆ 7B ನಮಗೆ ಕ್ಲಾಸಿಗೆ ತಗೊಂಡ್ರು. ಅಲ್ಲಿ ಹೋದ ಮೇಲೆ ನಮಗೆ ತುಂಬ ಅನುಭವ ಆಯಿತು. ಕಾಫಿಯನ್ನು ಒಳ್ಳೆ ರೀತಿಯಲ್ಲಿ ನಮಗೆ ಕಲಿಸಿಕೊಟ್ರು. ಧರ್ಮರಾಜ್ ಅಂತವರು ಅಲ್ಲಿ ಸಹ ವೇಣುಗೋಪಾಲ್ ಇದ್ದಾರೆ, ಧರ್ಮರಾಜ್, ಇನ್ನು ಅವರ ಟೀಮ್ ಉಂಟು 7B. ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಮತ್ತೆ ಇಲ್ಲಿ ಯಾಕೆ ಕಾಫಿ ಬರುವುದಿಲ್ಲ ಅಂತೇಳಿ ನಮ್ಮ ಬೆನ್ನು ತಟ್ಟಿ ಅವರು ನನ್ನನ್ನು ಪ್ರೋತ್ಸಾಹಿಸಿದ್ರು. ಈಗಲೇ ನಿಮ್ಗೆ ಗೊತ್ತುಂಟು, ಈಗ ನೋಡಿ ಅಲ್ಲಿ ಸಹ ಹೂ ಬಂದಿದೆ. ಅದಕ್ಕೆ ಬೇರೆ ಬೇರೆ ಅಂತವರು ನಮ್ಗೆ ಕೆಲವರು ಇನ್ನೂ ಸಹ ನಮ್ಮ ಹಿಂದೆ ಇದ್ದಾರೆ. ಸರ್, ನೀವು ಒಂದು ಒಳ್ಳೆಯ ಒಂದು ಮಾತು ಹೇಳಿದ್ರಿ. ಇಷ್ಟೆಲ್ಲ ದೊಡ್ಡ ಕೃಷಿಕರಾದರೂ ಸಹ ನೀವು ಒಂದು ಮಾತನ್ನ ಹೇಳಿದ್ರಿ, ಎಂತಂತ ಹೇಳಿದ್ರೆ ಎಲ್ಲವೂ ನಾವು ಕಲಿತದಲ್ಲ, ಬೇರೆಯವರ ಸಪೋರ್ಟ್ ಸಹ ತಗೊಂಡಿದ್ದೇವೆ ಅಂತ. ವೇಣುಗೋಪಾಲ್ ಸರ್ ಅದೇ ಹೇಳಿದ್ರಿ. ಅವರು ದೊಡ್ಡ ಪ್ರಗತಿಪರ ಕೃಷಿಕರಾಗಿರ್ಬೇಕು ಅಲ್ವಾ ಸರ್? ಅಲ್ಲ, ಅವರು ದೊಡ್ಡ ಸೈಂಟಿಸ್ಟ್ ಅಲ್ವಾ? ಕಾಳುಮೆಣಸನ್ನು ಈಗ ಇಡೀ ಇಂಡಿಯಾದಲ್ಲಿ ನಂಬರ್ 1 ಮಾಡ್ಲಿಕ್ಕೆ ಅವರೇ ಕಾರಣ. ಅಲ್ಲದೆ ಅವರ ಮಾರ್ಗದರ್ಶನದಲ್ಲಿ ಕೆಲವರಿಗೆ IPC ಅವಾರ್ಡ್ ಸಿಕ್ಕಿದೆ. IPC ಅವಾರ್ಡ್ ಅಂತ ಹೇಳಿದ್ರೆ ಅದು 7 ದೇಶದಲ್ಲಿ ಸಿಕ್ಕುವಂತಹ, ಇಲ್ಲಿಯ ರೈತರಿಗೆ ಸಿಕ್ಕುವಂತಹ ಬಹಳ ದೊಡ್ಡ ಗೌರವ. ಹೌದು, ಗೌರವ. ಸರ್, ಅವರು ಎಲ್ಲಿ ಬರ್ತದೆ ಅವರ ಮನೆ? ಅವರ ಮನೆ ಅವ್ರಿಗೆ ಈಗ 78 ವರ್ಷ. ಅವರು ಆದ್ರೂ ಅವರು ಸುಮ್ಮನೆ ಕೂತ್ಕೊಳ್ಳುತ್ತೇವೆ. ಅಲ್ಲ, ಊರಲ್ಲಿ ಅವ್ರದ್ದು? ಊರು ಈಗ ಮೈಸೂರಲ್ಲಿ ಇದ್ದಾರೆ, ಸೆಟ್ಲ್ ಆಗಿದ್ದಾರೆ. ಆದ್ರೂ ಸಹ ಇಲ್ಲಿಗೆ ಅವರು ಇಲ್ಲಿಗೆ ಬರಲ್ಲ, ಇಡೀ 3 ರಾಜ್ಯಕ್ಕೆ ಭೇಟಿ ಕೊಡ್ತಾರೆ. ಅವರು ಬರ್ತಾರೆ ಅಂತ ಹೇಳಿದ್ರೆ ಅದು ದೊಡ್ಡ ವಿಷಯವೇ. ನಮ್ಮ ಎಡ್ವರ್ಡ್ ರೆವೆಲ್ ಅವರ ಅಣ್ಣನಾಗಿರ್ಬೇಕು ಅವರು, ಯಾಕಂದ್ರೆ ಇವರಿಗೆ ಪರಿಚಯ ಇಲ್ಲದವರು ಯಾರು ಇಲ್ಲ. ನಾವು ನಿಮ್ಮನ್ನು ಭೇಟಿ ಆಗ್ಲಿಕ್ಕೂ ಕಾರಣ ಏನು ಗೊತ್ತಾದರೆ, ನಿಮ್ಮ ಒಂದಷ್ಟು ಅಭಿಮಾನಿಗಳು ಇದ್ದಾರೆ, ತುಂಬಾ ಫೋನ್ ಮಾಡುವವರು. ನೀವು ಒಮ್ಮೆ ಅಜಿತ್ ಸರ್ ಹತ್ರ ಹೋಗಿ ಅವರದ್ದು ನಿಮ್ಗೆ ಪರಿಚಯ ಇದೆಯಾ, ಅಲ್ಲಿಗೆ ಭೇಟಿ ನೀಡಿದ್ದೀರಾ, ಅಲ್ಲಿಂದ ಒಂದು ವಿಡಿಯೋ ಮಾಡಿ ಅಲ್ಲಿ ನಮ್ಗೆ ಕರಿಮೆಣಸು ಅಥವಾ ಕಾಳುಮೆಣಸಿದ್ದು ಒಂದು ನಮ್ಗೆ ಮಾಹಿತಿ ಬೇಕು ಅಂತ ಹೇಳ್ತಾರೆ. ಹಾಗೆ ನಿಮ್ಮನ್ನು ಫೋನ್ ಮಾಡಿ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ನಿಮ್ಮ ಅಭಿಮಾನಿಗಳು. ಅದು ನಿಮ್ಮ ನೇರವಾಗಿ ನೋಡ್ಲಿಲ್ಲವಾದ್ರು ನಿಮ್ಮ ಎಂತ ನೀವೆಲ್ಲ ಒಂದೊಂದು ಸಣ್ಣ ಸಣ್ಣ ವಿಡಿಯೋಗಳನ್ನೆಲ್ಲ ಮಾಡಿ ಹಾಕ್ತೀರಿ ವಾಟ್ಸಪ್ಗೆಲ್ಲ, ಅದೆಲ್ಲ ವೈರಲ್ ಆಗ್ತದೆ ಅಲ್ವಾ ಸರ್? ಹಾಗೆ ನಾವು ನಿಮ್ಮನ್ನು ಭೇಟಿ ಆಗದೆ ಕಾರಣ ಸರ್. ಈಗ ನೇರವಾಗಿ ನಿಮ್ಗೆ ಪ್ರಶ್ನೆ ಕೇಳ್ಬೇಕಾದ್ರೆ ಸರ್, ನಿಮ್ಮ ಹತ್ರ ಒಂದು ಅಡಿಕೆ ಮರ ಎಷ್ಟು ಉಂಟು, ಕಾಳುಮೆಣಸು ಒಂದು ಬುಡ ಒಂದು ಎಷ್ಟು ಇರ್ಬೋದು, ರಬ್ಬರ್ ಎಷ್ಟಿದೆ, ಮತ್ತೆ ನೀವು ಸಿಲ್ವರ್ ಮರ ಇದೆ, ಅದು ಟೋಟಲ್ ಒಂದೊಂದು ಹೇಳುದಾದ್ರೆ ಎಷ್ಟು ಇದೆ? ಅಡಿಕೆ ಮರ 6,000. 6,000 ಅಂದ್ರೆ ಚಿಕ್ಕದು ದೊಡ್ಡದು. ಹೌದು, ಎಲ್ಲ ಸರಿ. ಇದು ಕಾಳುಮೆಣಸು ಸಾಧಾರಣ 4,000 ಗಿಡ. ಅದರಲ್ಲಿ ಫಸಲು ಬರುವುದು 2,000. ಯಾಕೆಂತ ಹೇಳಿದ್ರೆ ಅದು ನಾವು ನಾಟಿ ಮಾಡಿ ಕೆಲವು 1 ವರ್ಷದ್ದು ಇರ್ಬೋದು ನೋಡಿ, ಅದೊಂದು 2 ವರ್ಷ, ಹಾಗೆ ಅಂತದ್ದೆಲ್ಲ ಇದೆ. ಕೆಲವು ಸಲ ಈ ಸಲ ನಾಟಿ ಮಾಡಿರ್ತದೆ, ಅದೊಂದು ಅಂದಾಜು ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಮತ್ತೆ ಸಿಲ್ವರ್ ಮರ 1,000. ಇದು ನಮ್ಮ ರಬ್ಬರ್ 650. ಇಷ್ಟು ನಮ್ದು ಇದು. ಮತ್ತೆ ತೆಂಗಿನ ಇದು ಒಂದು 50 ಗಿಡ ಮಾತ್ರ ಅಷ್ಟೇ. ಅಷ್ಟೇ. ಸರ್, ನಿಮ್ಗೆ ಒಂದು ಕಾಳುಮೆಣಸು ಒಂದು ಇಳುವರಿ ಎಷ್ಟಾಗ್ತದೆ ಸರ್ ವರ್ಷಕ್ಕೆ, ವಾರ್ಷಿಕವಾಗಿ? ಈಗ ನಮ್ಗೆ ಸಾಧಾರಣ ಈ ಸಲ ಕಳೆದ ಸಲ ಒಂದು ಸಾಧಾರಣ 49 ಕ್ವಿಂಟಲ್ನು 50 ಒಳಗೆ, 49ರಿಂದ ಮೇಲೆ ಸ್ವಲ್ಪ ಒಳಗೆ ಉಂಟು. ಅದನ್ನು ನಾವು ಅದು ಈಗ ಇದು ಹಾಕಿದ, ಆದ್ರೂ ಸಹ ಸಾಧಾರಣ ಒಂದು 49. ಈ ಸಲ ಸ್ವಲ್ಪ ಕಮ್ಮಿ, ಒಂದು 5-6 ಕ್ವಿಂಟಲ್ ಕಮ್ಮಿ ಆಗ್ಬಹುದು. ಇನ್ನು ಸಹ ಕುಯ್ಲಿಕ್ಕೆ ಉಂಟು.
ಈಗ ಒಮ್ಮೆ ಕುಯ್ಯುವಾಗ ಒಂದು ವಾರದಲ್ಲಿ ನಮ್ಗೆ ಸಾಧಾರಣ 3-3.5 ಕ್ವಿಂಟಲ್ ಒಣಗಿಸ್ತೇವೆ ಹ್ಮ್. ನಾವು. ಹ್ಮ್. ಹಾಗೆ ಇನ್ನು ಸಹ ಒಂದು ಅಡಿಕೆ ಎಷ್ಟಾಗ್ತದೆ ಸರ್ ನಿಮ್ಗೆ? ಅಡಿಕೆ ಒಂದು 100 ಕ್ವಿಂಟಲ್ ಮೇಲೆ ಅಂದ್ರೆ ನಮ್ಗೆ ಸಾಧಾರಣ 1-1.5 ಸಾವಿರ ಇನ್ನು ಬಾಕಿ ಉಂಟು. ಸಾಧಾರಣ ಅಡಿಕೆ ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು 4,000 ಗಿಡದ ಫಸಲು ಬರೋದು. ಅದರಲ್ಲಿ ಸಹ ಎಡಗಿಡ ಅದು ಇದು ಅಂತ ಹೇಳಿ ಪೂರ್ಣವಾಗಿ ಹೌದು. ನಾವು ಮಾಹಿತಿಯನ್ನು ನೀಡ್ಬೇಕಾದ್ರೆ, ಹೌದು. ಆದ್ರೆ ಈ ಒಂದು ಸಣ್ಣ ಮಾಹಿತಿಯಲ್ಲೇ ಗೊತ್ತಾಗ್ತದೆ ಹೌದು. ನಿಮ್ಮ ಕೃಷಿ ಯಾವ ರೀತಿ ಇದೆ 11 ಅಂತ. ಮಂದಿ ಕೆಲಸದವರು ಯಾವಾಗ ಇರ್ತಾರೆ 11 ಜನ ಇದ್ದಾರೆ. ಹೇಳ್ತಾರೆ. ಅವರಿಗೆ ಸಾಧಾರಣ 2 ಲಕ್ಷ ರೂಪಾಯಿ ನಮ್ಗೆ ತಿಂಗಳಿಗೆ ಬೇಕಾಗ್ತದೆ. 2 ಲಕ್ಷ ರೂಪಾಯಿ. ಹೌದು. ಎಲ್ಲ ಇದು ಸ್ವಲ್ಪ ಅದರಲ್ಲಿ ನಮ್ಮ ಖರ್ಚು ಸಹ ಬರ್ತದೆ. ಹೌದು. ಫರ್ಟಿಲೈಸರ್ ಬೇರೆ ಸಾಧಾರಣ- ಲೇಬರ್ ಅಷ್ಟಾಗ್ತದೆ ಹೌದು ತಿಂಗಳಿಗೆ. ಹೌದು ಹೌದು 1,60,000 ಅವರಿಗೆ ಪೇಮೆಂಟ್ ಹೋಗ್ತದೆ. ವಾರಕ್ಕೆ 41,000 ರೂಪಾಯಿ ಅವರಿಗೆ ತೆಗ್ದೇ ಇಡ್ಬೇಕು ನಾವು. ಸಂಬಳ ನಾವು ಒಳ್ಳೆ ರೀತಿಯಲ್ಲಿ ಕೊಡ್ತೇವೆ, ಏನು ಕಮ್ಮಿ ಕೊಡುದಿಲ್ಲ. ಯಾಕಂದ್ರೆ ನಿಮ್ಮ ಇದು ಪರಿಸರ ನೋಡ ಹೋಗುತ್ತಾಗ ಸರ್, ಹೌದು, ಹೌದು. ಅಷ್ಟು ಕ್ಲೀನ್ ಆಗಿ ಒಂದೊಂದು ಹೌದು. ಎಂತ ಗಿಡ ಗಂಟಿ ಏನಿಲ್ಲ, ಹೌದು, ಹೌದು. ಎಲ್ಲಿ ಹೋದ್ರು ಸಹ ಹುಲ್ಲೇ ಕಾಣ್ತಾ ಇದೆ. ಹೌದು, ಹೌದು, ಹೌದು. ಅಷ್ಟು ಕ್ಲೀನ್ ಆಗಿ ನೀವು ಹೌದು, ಇಟ್ಟುಕೊಂಡಿದ್ದೀರಿ. ಹೌದು, ಹೌದು. ಎರಡನೇದು ಸರ್, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಸರ್? ಈಗ ಮನೆಯಲ್ಲಿ ನಾನು ಮತ್ತೆ ನನ್ನ ಹೆಂಡತಿ, ಮನೆಯಲ್ಲಿ ಇಬ್ಬರು, ಮತ್ತೆ ರಾತ್ರಿ ಒಬ್ಬ ಇಲ್ಲಿ ಹಾಲ್ಟ್ ಆಗ್ತಾರೆ. ಒಬ್ಬ ಎಲ್ಲರೂ 10 ಮಂದಿ ಸಹ ಇಲ್ಲಿಯವರೇ ಲೋಕಲ್. ಒಬ್ಬ ಮಾತ್ರ ಮಾಳದವ. ಮಾಳ ಅಂತ ಹೇಳಿದ್ರೆ ಈ ನಮ್ಮ ಬಜಗುಳಿಯಿಂದ ಸ್ವಲ್ಪ ಅವ ಬಂದು 12 ವರ್ಷದ ಹುಡುಗ ಬಂದದ್ದು. ಅವ ಈಗಲೂ ಇದ್ದಾನೆ. ಈ ಟಾಪ್ ಶೂಟ್ ಅನ್ನು 32 ವರ್ಷದ ಮೊದಲು ಯಾರೂ ಸಹ ಕಂಡು ಆವಾಗ ಅಷ್ಟು ಪ್ರಚಾರ ಇಲ್ಲ, ಯಾರು ಗೊತ್ತೇ ಇಲ್ಲ ಟಾಪ್ ಶೂಟ್ ಅಂತ ಏನಂತ ಗೊತ್ತಿಲ್ಲ. ಕಂಡು ಹುಡುಕಿದವ ಆ 12 ವರ್ಷದ ಹುಡುಗ. ಹ. ಆಮೇಲೆ ಅದು ನಾವು ಅದನ್ನು ಜಾಸ್ತಿ ಮಾಡಿಕೊಂಡು ಅದೆಲ್ಲ ಅವನಿಗೆ ಹೋಗ್ಬೇಕು ಆ ಶ್ರೇಯಸ್. ನೋಡಿ, ನೀವು ಕೆಲಸದವನಿಗೂ ಸಹ ಖಂಡಿತ ಒಂದು ಗ್ರೇಡ್ ಕೊಡ್ತಾ ಇದ್ದೀರಿ. ಯಾಕಂದ್ರೆ ಖಂಡಿತ ಖಂಡಿತ ಅವನ ಆ ಒಂದು ಕಾನ್ಸೆಪ್ಟ್ ಹೌದು ಹೌದು ಒಂದು ಅವನ ಏನೋ ಒಂದು ಅದನ್ನು ತೆಗೆದು ಎಲ್ಲಿ ಹೋಗಿ ನೆಟ್ಟ, ಹೌದು. ಅದು ಜೀವ ಆದ ಕೂಡಲೇ ಅಲ್ಲಿಂದಲೇ ಇಳುವರಿ ಬರ್ಲಿಕ್ಕೆ ಶುರುವಾಯ್ತು. ಅಲ್ಲಿಂದ ಮತ್ತೆ ಪ್ರತಿಯೊಂದಕ್ಕೆ ಸಹ ಒಬ್ರೊಬ್ರು ಇದ್ದಾರೆ. ಈಗ ಇಲ್ಲಿ ಮನೆ ಕೆಲಸ ಮಾಡಿ ಒಬ್ಳಿಗೆ ನೀರು ಇನ್ನೂ ವಿಷಯ ಇದೆ. ನಾನು ಮಧ್ಯದಲ್ಲಿ ಒಮ್ಮೊಮ್ಮೆ ಹೋಗ್ತೇನೆ, ಹೋಗಿ ಅವ್ರ ಹತ್ರ ಹೇಳುದು ಇಷ್ಟೇ, ಏನು ನೀನು ಮಾಡಬೇಡ, ನೀರಿಂದು ಮಾತ್ರ ನೋಡಿಕೊಂಡಿರು. ನೀರು ನಾನು ಹೋಗುವಾಗ ಎಲ್ಲಿ ಸಹ ಪಸೆ ಇಲ್ಲದ ಜಾಗ ಇರ್ಲಿ ಕೂಡ್ದು, ಅದೊಂದು ಹೇಳ್ತೇನೆ. ಬೈಯೋದಿಲ್ಲ ಕೆಲಸದವರಿಗೆ ಅಷ್ಟೇ. ಪಸೆ ಇರ್ಬೇಕು, ಅದನ್ನು ಮೇಂಟೈನ್ ಮಾಡೋದು ಕೆಲಸ ನಿಂದು ಅಂತ ಹೇಳಿ. ಹಾಗೆ ಅಂದ್ರೆ ಇಲ್ಲಿ ಎಲ್ಲ ನಮ್ಗೆ ಸ್ಪ್ರಿಂಕ್ಲರ್, ಅಲ್ಲಿ ಎಲ್ಲ ಮೇಲೆ ಇದು ಇರ್ತಾರೆ. ಮತ್ತೆ ಇಬ್ಬರು ಮದ್ದು ಬಿಡ್ಲಿಕ್ಕೆ, ಅಡಿಕೆ ಕೇಳಲಿಕ್ಕೆ, ಹಾಗೆ ಮತ್ತೆ ಬಾಕಿ ಒಬ್ಬ ಮೆಷನ್ ಹಾಕ್ಲಿಕ್ಕೆ ಅಂತ ಹೇಳಿ ಇದ್ದಾರೆ. ಹಾಗೆ ಪ್ರತಿಯೊಂದು ವಿಷಯ. ಮತ್ತೆ ಅಡಿಕೆ ತರ್ಲಿಕ್ಕೆ ಆ ಚಿಕ್ಕದು ಇದು ಗಾಡಿ ಉಂಟು, ಅದಕ್ಕೆ ಸಹ ಇದ್ದಾರೆ ಹುಡುಗರು. ಎಲ್ರು ಪ್ರತಿಯೊಬ್ಬರ ಹತ್ರ ಸಹ ವೆಹಿಕಲ್ ಅಲ್ಲಿ ಬರ್ತಾರೆ. ಮಕ್ಕಳು ನಿಮ್ಗೆ? ಮಕ್ಕಳು ಒಬ್ಬನೇ, ನನ್ನ ಮಗ. ಅವನು ನನಗೆ ಮತ್ತು ಮಗನಿಗೆ 40 ವರ್ಷದ ಡಿಫರೆನ್ಸ್. ಅವನಿಗೆ ಈಗ 31 ವರ್ಷ. ಆದ್ರೆ ಅವನಿಗೆ ಈಗಲೇ ನಮ್ಮ ಟೆಸ್ಕೋ ಅಂತ ಹೇಳಿ ಒಂದು ಇಂಗ್ಲೆಂಡಿನ ಬಹಳ ದೊಡ್ಡ ಕಂಪನಿ, ಅದರದ್ದು ಮ್ಯಾನೇಜರ್ ಆಗಿದ್ದಾನೆ ಈ ಚಿಕ್ಕ ಪ್ರಾಯದಲ್ಲಿ. ಮತ್ತೆ ಸೊಸೆ ಅವಳು LNT ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾಳೆ. 2 ಸಾವಿರ ದೊಡ್ಡ ಜಾಬ್ ಅಲ್ಲಿ ಎಲ್ಲಿದ್ದಾರೆ ಸರ್ ಅವರು? ಅವರು ಬ್ಯಾಂಗ್ಳೂರ್. ಅವರ ಹೆಡ್ ಆಫೀಸ್ ಅವ್ರದ್ದು ಅಲ್ಲಿ ಬ್ಯಾಂಗ್ಳೂರ್, ಇಂಗ್ಲೆಂಡ್ ನಲ್ಲಿ ಇದ್ರು ಸಹ ಅವನದು ಇದು ಆಫೀಸ್ ಇಲ್ಲಿ 4,000 ಮಂದಿ ಕೆಲಸದವರು ಇದ್ದಾರೆ. ಇಲ್ಲಿ ಊರಿಗೆ ರಜೆ ಬಂದ್ರೆ ಕೃಷಿಯಲ್ಲಿ ಎಲ್ಲ ಆಸಕ್ತಿ ಇದೆ ಅವರಿಗೆ? ತುಂಬಾ ಉಂಟು. ನಾವು ಮಾತಾಡ್ತೇವೆ. ಬೆಳಗ್ಗೆ 6 ಗಂಟೆಗೆ ಅವನಿಗೆ ಈಗಲೇ ಕಾಲ್ ಬರ್ತದೆ, ನಂಗೆ ಕಾಲ್, ಗುಡ್ ಮಾರ್ನಿಂಗ್. ರಾತ್ರಿ ನಾನು ಮಾತಾಡ್ತೇನೆ. ಅವು ಇಲ್ಲಿ ಸಹ ಹಾಗೆ, ಇಲ್ಲಿ ಫಿಲೋಮಿನಾದಲ್ಲಿ ಇದು ಹೋದದ್ದು. ಅವನು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್. ಆವಾಗ ನಿಮ್ಮ ಬಿಷಪ್ರೆಲ್ಲ ಬಂದು ಅವನೊಟ್ಟಿಗೆ ನಮ್ಮನ್ನು ಕುತ್ಕೊಳಿಸಿ ಇದು ನಮ್ಗೆ ಸನ್ಮಾನ ಮಾಡಿದ್ದಾರೆ. ನೋಡಿ, ಅಷ್ಟು ಬ್ರಿಲಿಯಂಟ್ ಹುಡುಗ. ಆಗಲೇ ಗೊತ್ತಿತ್ತು ಈ ಹುಡುಗ ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾನೆ ಅಂತ. ಅಲ್ಲ, ಅವ ಅಂದ್ರೆ ಅವ ಕ್ರಿಕೆಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಅವ ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿದ್ದ, ಮ್ಯಾಂಗ್ಳೂರ್ ಝೋನ್ ಕ್ಯಾಪ್ಟನ್. ಅವನಿಗೆ ಅದರಲ್ಲಿ ಕ್ರಿಕೆಟ್ ನಲ್ಲಿ, ಆದ್ರೆ ಕ್ಲಾಸಿನಲ್ಲಿ ಸಹ ಅತ್ಯುತ್ತಮ ಸ್ಟೂಡೆಂಟ್. ಹೆಸರೆಂತ ಅವರು? ಆದಿತ್ಯ ರೈ. ಅವರದು ಮಿಸ್ಸಸ್ ಇದ್ದವರ? ಅಕ್ಷತಾ. ಆಗಲಿ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ನಿಮ್ಗೆ ಒಂದು ಕೃಷಿ ಭೂಮಿ ಒಂದು ದಿವಸ
ಮಕ್ಕಳನ್ನು ಒಳ್ಳೆ ಎಜುಕೇಶನ್ ಕೊಟ್ಟು ಅವರು ಸಹ ಒಂದು ಟಾಪ್ ಹುದ್ದೆಯಲ್ಲಿ ಇದ್ದಾರೆ ಹೌದು, ಅಲ್ವಾ? ಹೌದು, ಅಭಿಮಾನವೇ ನಿಮ್ಗೆ. ಹೌದು, ಹೌದು. ಇಲ್ಲಿ ನೀವು ಕೆಲಸ ಇಟ್ಕೊಂಡು ನೀವು ಇಲ್ಲಿ ಆರಾಮದಾಯಕ ಇದ್ದಿ. ಅವರಿಗೆ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ಕಾಸರಗೋಡು ಜಿಲ್ಲೆಯ ಕಾಳು ಮೆಣಸು ಬೆಳೆಗಾರರ ಒಕ್ಕೂಟ ವಿಟ್ಲ ಇದರಿಂದ ದೊಡ್ಡದಾದ ಒಂದು ಇದು ಸಿಕ್ಕಿದೆ. ನೋಡಿ, ಅಭಿನಂದನಾ ಪತ್ರ ಸಿಕ್ಕಿದೆ ನೋಡಿ ಸರ್. ಇದರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇಷ್ಟು ದೊಡ್ಡ ಒಂದು ಕಾಳು ಮೆಣಸಿನ ಪಿತಾಮಹ ಅಂತ ಒಂದು ಬಿರುದು ಸಿಕ್ಕಿದೆ ಅಲ್ವಾ ಸರ್? ನೋಡಿ, ಖಂಡಿತವಾಗಿ ನಿಮ್ಗೆ ಸಿಗಲೇಬೇಕು ಸರ್. ಯಾಕಂತ ಹೇಳಿದ್ರೆ ಯಾವಾಗಲೂ ಇದು ಸಿಗ್ಬೇಕಿತ್ತು ನಿಮ್ಗೆ, ಆದ್ರೂ ಈಗ ಅದು ಸಿಕ್ಕಿದಂತ ನಮ್ಗೆ ಸಂತೋಷ ಆಗ್ತಾ ಇದೆ. ಇಂತ ಒಂದು ಅಚೀವ್ಮೆಂಟ್ ಮಾಡಿದ್ದೀರಿ ಸರ್, ಖಂಡಿತವಾಗಿ ನಮ್ಗೆ ಅಭಿಮಾನ ಆಗ್ತದೆ. 20 ಎಕರೆ ಇದೆ. 20 ಎಕರೆ ಭೂಮಿ ಇದ್ದು ಸಹ ಇಷ್ಟು ಒಂದು ಚೆನ್ನಾಗಿ ಮೇಂಟೈನ್ ಮಾಡ್ತೀರಿ. ಈ ಸಣ್ಣ ಭೂಮಿ ಇದ್ದವರಿಗೆ ನೀವು ಕಿವಿ ಮಾತು ಏನು ಸರ್? ಕಿವಿ ಮಾತು ಅದಕ್ಕೆ ನಾನು ಹೇಳುದು, ನಾವು ಈಗ ಎಂತದಕ್ಕೆ ಹೋಗುದು ಅಂತ ಹೇಳಿದ್ರೆ ಅಟ್ಲೀಸ್ಟ್ 3 ಬೆಳೆ ತೆಗಿಲೇಬೇಕು. 1 ಎಕರೆ ಅವನಿಗೆ ಒಂದೇ. ಆವಾಗ ನೋಡಿ 3 ಎಕರೆ 1 ಎಕರೆ ಅಡಿಕೆ ಕೆಲವರು ಅಡಿಕೆ ಮಾಡ್ತಾರೆ, ಸುಮ್ಮನೆ ಕುತ್ಕೊಳ್ತಾರೆ. ನಾನು ಹೇಳಿದ ಅಡಿಕೆ ಒಟ್ಟಿಗೆ ಕಾಳು ಮೆಣಸು, ಅದರ ಮಧ್ಯದಲ್ಲಿ ಕಾಫಿ ಹಾಕಿ. ಈಗ 1-2 ವರ್ಷ ಇನ್ನು ಬರುವ ವರ್ಷ ಆಗುವಾಗ ಕಾಫಿದ್ದು ಎಂತದ್ದು ಏನಂತ ಹೇಳಿ ಇಲ್ಲಿಗೆ ಬಂದ್ರೆ ನಿಮ್ಗೆ ಎಲ್ಲ ಗೊತ್ತಾಗ್ತದೆ. ಫುಲ್ ಧೈರ್ಯ ಬರ್ತದೆ. ಯಾರಿಗೂ ಸಹ ಬಂದ್ರೆ ನಾನು ಯಾರಿಗೆ ಬಂದ್ರು ಸಹ ವೆಲ್ಕಮ್ ಮಾಡ್ತೇನೆ. ನನ್ನ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ರೈತರು ಅದು ಜಾತಿ ಇಲ್ಲ. ರೈತರೆಲ್ಲ ಒಂದೇ ಜಾತಿ. ಅವರು ಜಾತಿ ಇಲ್ಲ, ಧರ್ಮ ಇಲ್ಲ, ಅವರು ಒಂದೇ ಜಾತಿ. ಯಾರೋ ಉಂಟಾನೆ. ಹೌದು. ಅದಕ್ಕೆ ನನ್ಗೆ ಅಂತ ಹೇಳಿ ನಮ್ಮ ವಿದ್ಯೆಯನ್ನು ಅವರಿಗೆ ಹಂಚುದು ನನ್ನ ಕೆಲಸ, ಮತ್ತೆ ಅವರಿಗೆ ಹುರಿದಿಂಬಿಸುವುದು. ಹೆಚ್ಚಾಗಿ ನಾನು ಫ್ರೆಂಡ್ಶಿಪ್ ಮಾಡೋದು ನನ್ನ ಪ್ರಾಯದವರೊಟ್ಟಿಗೆ ಅಲ್ಲ, ನನ್ನ ಅರ್ಧ ಪ್ರಾಯದವರ ಒಟ್ಟಿಗೆ. ನನ್ನ ಪ್ರಾಯದ ಈಗ 71 ವರ್ಷ ನನಗೆ ಆಗಿ, ಇನ್ನು ಈಗ 70 ಮಾರ್ಚಿಗೆ ಆಗು 72 ವರ್ಷ. 72 ವರ್ಷ ಆಯ್ತು ಸರ್. ಆ ಗುಡ್ಡೆಯಲ್ಲೆಲ್ಲ ನಮ್ಮಿಂದ ನೀವು ಅಲ್ಲ, ಯಾಕೆ ಅಂತ ಹೇಳಿ ಒಂದು ವೇಳೆ ನಾನು ನನ್ನ ಪ್ರಾಯದವರೊಟ್ಟಿಗೆ ಮಾಡಿದರೆ ನಿಂಗೆ ಹುಚ್ಚ ಮಾರೆ, ನಿನ್ನೆ ಸಾಯುವ ಪ್ರಾಯ ಆಯ್ತು. ಚಿಕ್ಕವರೊಟ್ಟಿಗೆ ಮಾಡಿದ್ರೆ ನಾನು ಏನಾದ್ರೂ ಹೇಳಿದ್ರೆ ಅಲ್ಲ, ಸುಳ್ಳು. ಯಾಕಂತ ಹೇಳಿದ್ರೆ ಈಗ ನಾವು ನಡೆದುಕೊಂಡು ಬರುವಾಗ ಆ ಗುಡ್ಡ ಎಲ್ಲ ಅಲ್ಲ, ಬೇರೆಯವರು. ಈಗ ನಾನು ಅಂತವ್ರ ಹತ್ರ ಮಾಡಿ ನಾನೀಗ ಅವ್ರ ಹತ್ರ ಕುತ್ಕೊಂಡು ಈಗ ನಾನು ಹೇಳ್ತೇನೆ, ನಾನು ಈಗ ಒಂದು 5,000 ಗಿಡ ಪುನಃ ಹಾಕ್ತೇನೆ ಅಥವಾ 2,000 ಗಿಡ ಪುನಃ ಹಾಕ್ತೇನೆ ಅದೇ ಸಾಯುವ ಆಯ್ತು ಮಾರೆ, ಇನ್ನು ಎಂತದ ಅಲ್ಲ. ಅದು ಈ ಚಿಕ್ಕ ಅವ್ರ ಹತ್ರ ಆದ್ರೆ ಅವ್ರ ಹತ್ರ ನಾವ್ ಹೇಳಿದ್ರು ಮಾಡುವ ಅಂತ ಹೇಳ್ತಾರೆ. ಅಲ್ಲ, ಒಂದು ವಿಷಯ ಸರ್, ನಿಮಗೆ ನಿಮ್ಮ ದೇಹಕ್ಕೆ ವಯಸ್ಸಾಗಿರ್ಬೋದು, ನಿಮ್ಮ ಮನಸ್ಸಿಗೆ, ನಿಮ್ಮ ಹುಮ್ಮಸ್ಸಿಗೆ, ನಿಮ್ಮ ಆರೋಗ್ಯಕ್ಕೆ ವಯಸ್ಸಾಗಿಲ್ಲ. ಏನ್ ಹೇಳ್ತೀರಿ ನೀವು? ಯಾಕಂದ್ರೆ ನಾವು ಯಾವಾಗಲೂ ಏನಾದ್ರೂ ಆಲೋಚನೆ ಮಾಡ್ಬೇಕಾದ್ರೆ ನಾವು ಪಾಸಿಟಿವ್ ಆಗಿಯೇ ತೆಗಿಬೇಕು, ನೆಗೆಟಿವ್ ಆಗಿ ಯಾವ್ದು ಪೇಟೆಗೆ ಹೋಗುದಿಲ್ಲ. ಮತ್ತೆ ಸುಮ್ಮನೆ ನಿಂಗೆ ಇದು ಆಗುದಿಲ್ಲ ಅಂತ ಅವರ ಹತ್ತಿರದಿಂದ ಓಡ್ತೇನೆ ನಾನು. ಈಗ ಏನಾದ್ರೆ ನಾವು ಮಾಡುವ ಅಂತ ಹೇಳುವಾಗ ಅವ ಹೇಳ್ತಾನೆ ಕೆಲ ಆಯ್ತು ಅದು ಆಗುದಿಲ್ಲ. ಈಗ ಹೆಚ್ಚಿನವ್ರನ್ನು ಇಲ್ಲಿ ನಾವು ಮಾತಾಡುವಾಗ ಈ ಸಿಲ್ವರ್, ಈಗ ನಮ್ಮ ವಾಟ್ಸಪ್ನಲ್ಲಿ ಆಗುವಾಗ ಸಿಲ್ವರ್ ಇಲ್ಲಿ ಆಗುದಿಲ್ಲ ಅಂತ ಚರ್ಚೆ. ಅವ ಯಾರೋ ಒಬ್ಬ ಅಲ್ಲಿ ಕೂತ್ಕೊಂಡು ಮಾತಾಡುದು. ಅದಕ್ಕೆ ಅವ ಹೇಳಿದ್ರು ಇಲ್ಲಿ ನಾನು ಹಾಕಿದ್ದೇನೆ ಸೋತಿದ್ದೆ, ಅವ ಹಾಕಿದ 2 ಮರ. ಅದಕ್ಕೆ ನಾನು ಹೇಳಿದೆ, ಯಾವುದೇ ಮರ ಸಿಲ್ವರ್ ಅಂತ ಹೇಳ, ಯಾವುದನ್ನು ನಾಟಿ ಮಾಡಿ ಮನೆಯಲ್ಲಿ ಹೋಗಿ ಮಲಗಿದ್ರೆ ಯಾವುದು ಆಗುದಿಲ್ಲ ಅಂತ. ನಾವು ಅದರ ಹಿಂದೆ ಬೇಕು ನೋಡಿ. ಅಲ್ಲಿ ನಾವು ಎಂತ ಬೆಳಗ್ಗೆ 1 ಗಂಟೆ ಅದಕ್ಕೆ ನೀರು ಕೊಡ್ತೇವೆ. ಬೇಸಿಗೆಯಲ್ಲಿ ಮಳೆಗಾಲದ ಮಳೆ ಬಿಟ್ಟ ಕೂಡಲೇ ಸಿಲ್ವರ್ ಮರಗಳಿಗೆ ಕೊಡ್ತೇವೆ. ಯಾಕೆಂತ ಹೇಳಿ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಅಲ್ಲಿಯ ವಾತಾವರಣವನ್ನು. ಹಾಗಾಗಿ ತೋರ ಬಂತು ನೋಡಿ, ಇಷ್ಟು ತೋರ ಬಂದಿದೆ ಈಗ. ಅಲ್ಲ ಹೇಳಿದ್ದು ಸರ್, ಒಳ್ಳೆಯ ವ್ಯಕ್ತಿಯನ್ನು ನಿಮ್ಮನ್ನು ಇಟ್ಟುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ 5 ಗ್ರೂಪ್ಗಳಿವೆ. 5 ಗ್ರೂಪ್ ಅಲ್ಲಿ 7 ಗ್ರೂಪ್ ಅಲ್ಲಿ ಸಹ 1000 ಮಂದಿ ಮೆಂಬರ್ಸ್ ಇದ್ದಾರೆ. ಅಂತರಲ್ಲಿ ನೀವು ಆ ಗ್ರೂಪ್ ಗಳಿಗೆ ಅಡ್ಮಿನ್ ಆಗಿದ್ದೀರಿ. ಯಾಕಂದ್ರೆ ನಿಮ್ಮ ಒಂದು ಕೃಷಿ ಚಟುವಟಿಕೆಯನ್ನು ಪಡೀಲಿಕ್ಕೋಸ್ಕರವೇ ಇಷ್ಟು ಜನ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್ ನೀವು? ಅಲ್ಲ, ನಾವು ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ನಾನು ಇವತ್ತು ಹೆಚ್ಚಾಗಿ ಈಗ ಮೊದಲು ನಾನು ಕಾಳು ಮೆಣಸಿದ್ದೇ ಹಾಕ್ತಿದ್ದೆ ಇದಕ್ಕೆ ಗ್ರೂಪ್ ಅಲ್ಲಿ. ಅಂದ್ರೆ ಕಾಳು ಮೆಣಸಿದ್ದು ಈಗ ಮುಗೀತು. ಈಗ ಎಂತದ್ದು ಅಂತ ಹೇಳಿದ್ರೆ ಕಾಫಿ ಮತ್ತೆ ಅಡಿಕೆಯ ಗಿಡವನ್ನು ನಾವು ಈಗ ಫೋಟೋ ತೆಗೆದು ಹಾಕ್ತಾ ಇರ್ತೇವೆ.
ಅದನ್ನು ತೋರಿಸ್ತದೆ. ಯಾಕೆಂತ ಹೇಳಿದ್ರೆ ಅದನ್ನು ನೋಡಿ ಆದ್ರೂ ಸಹ ತುಂಬಾ ಮಂದಿ ಬೆಳೀಲಿ ಅಂತ ಹೇಳಿ. ಯಾಕಂದ್ರೆ ನಾವು ನಿಮ್ಮ ಅಡಿಕೆದ ವಿಷಯವೇ ಕೇಳಲಿಲ್ಲ ಇಲ್ಲಿ. ಯಾಕೆ ಗೊತ್ತಾ, ಅಡಿಕೆ ಎಲ್ಲರಿಗೂ ಒಂದು ಕಾಮನ್ ಆಗಿದೆ. ಇದು ಈ ಸಲ ಒಂದು ಕಾಳುಮೆಣಸಿದ್ದು ನಾವು ಅಥವಾ ನಿಮ್ಮ ಕಾಫಿ, ನಿಮ್ಮ ಸಿಲ್ವರ್ ಮರ, ಅಥವಾ ನೀವು ಆ ಸಣ್ಣ ಗಿಡಕ್ಕೆ ನೆಟ್ಟ ಒಂದು ಕಾಳುಮೆಣಸು, ಅದೆಲ್ಲ ಒಂದು ಉಪಯುಕ್ತವಾದ ಮಾಹಿತಿ ನಾವು ನೀಡ್ತಾ ಇದ್ದೇವೆ. ನೋಡಿ ವೀಕ್ಷಕರೇ, ಅವರ ಧರ್ಮಪತ್ನಿ ಸಹ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೇಡಮ್, ಇಷ್ಟು ದೊಡ್ಡ ಕೃಷಿಕರಾಗಿ ಇಷ್ಟೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಅದರಲ್ಲಿ ನಿಮ್ಮ ಸಹಕಾರ ಎಲ್ಲ ಹೇಗಿದೆ, ಹೇಗೆಲ್ಲ ಕೆಲಸ ಮಾಡ್ತೀರಿ ಮೇಡಮ್ ನೀವು? ಹಾಗೇನಿಲ್ಲ, ಮನೆಯದ್ದು ಮಾಡುದು. ಲೆಕ್ಕಪತ್ರಗಳೇ ನೋಡಿ ಕೆಲಸದವರ ನಾನೇ ನೋಡ್ತೇನೆ. ನೀವೇ ನೋಡ್ತೀರಲ್ವಾ? ಯಾಕಂದ್ರೆ ಡೈಲಿ ಕೆಲಸಕ್ಕೆ ಎಷ್ಟು ಜನ ಇರ್ತಾರೆ. ನೋಡಿ, ನಮ್ಗೆ ಈಗ ಬಂದು ನೋಡುವಾಗ ಕೃಷಿ ಎಲ್ಲ ಚೆನ್ನಾಗಿ ನೋಡ್ಲಿಕ್ಕೆ ಆಗ್ತದೆ. ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗ್ತದೆ. ಆ ಟೈಮಲ್ಲಿ ಹೇಗೆ ಇದು ಮಾಡ್ತೀರಿ ಮೇಡಮ್ ನೀವು? ಅಂದ್ರೆ ಮಳೆ ಬರುವ ಟೈಮಲ್ಲಿ ಅಡಿಕೆ ಹೊರಗೆ ಇದ್ರೆ, ಕಾಳುಮೆಣಸು ಏನಾದ್ರು ಇದ್ರೆ ಅದು ಕಷ್ಟ ಆಗ್ತದೆ ಆ ಟೈಮಲ್ಲಿ. ಅದು ಏನೆಲ್ಲ ಅದಕ್ಕೆ ಇದು ಮಾಡ್ತೀರಿ? ಇವಳಿಗೆ ಒಂದು ಹೇಳ್ತೇನೆ, ಇವಳಿಗೆ ತೋಟ ಬೇರೆ ಕಡೆಗೆ ಹೋಗ್ಲಿಕ್ಕೆ ಮನೆಯ ಒಳಗಿತ್ತು. ಅವಳ ಮನೆ ಈಗ ಬೆಳಗ್ಗಿನ ಉಪಹಾರ ಇಷ್ಟು ಮಂದಿ, ಅದು 10 ಇರ್ಲಿ 15 ಇರ್ಲಿ ಇವಳೇ ಮಾಡ್ತೇವೆ. ಅದು ನಾವು ಒಳ್ಳೆ ತಿಂಡಿಯನ್ನೇ ಕೊಡ್ತೇವೆ. ಏನು ಅದು ಅದೆಲ್ಲ ಇವಳು ನೋಡ್ತಾಳೆ. ಮತ್ತೆ ಅನ್ನ ಮಾತ್ರ ಹೊರಗೆ ಮಾಡ್ತೇವೆ. ಪದಾರ್ಥ ಏನಿದ್ರು ಇವಳು ಮಾಡ್ತೇವೆ. ಸಂಜೆ ಚಾ ಕಾಫಿ ಇವಳೇ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ನಾವು ಅದನ್ನ ಹೇಳಿ ಕೂಡ್ದು ಇವಳಿಗೆ ಒಮ್ಮೆ ತೋಟಕ್ಕೆ ಹೋಗುವಾಗ 20-30 ವರ್ಷ, 25-6 ವರ್ಷದ ಮಕ್ಕಳು ತೋಟಕ್ಕೆ ಹೋಗುವಾಗ ಇವಳಿಗೆ ಕಾಲಿಗೆ ಹಾವು ಕಚ್ಚಿ, ಅದು ಬಳ್ಕಂದಡಿ ಅಂತ ಹೇಳಿ, ಹಾಗೆ ಒಂದು ಖಾಲಿ ಇಲ್ಲ. ಹಾಗೆ ಅವಳಿಗೆ ಈಗ ಆರ್ಟಿಫಿಷಿಯಲ್ ಲಿಂಕ್ಸ್ ಆದ್ರೂ ಸಹ ಅದನ್ನು ಇಷ್ಟ ತನಕ ಪಾಪ ಇವಳು ನನಗೆ ತೋರಿಸಲಿಲ್ಲ. ನನ್ನ ಕಾಲು ಒಡ್ಡಿದೆ ಹಾಗೆ, ಅದೇ ತಲೆಯಲ್ಲಿ ಇಲ್ಲ ಅವಳಿಗೆ. ಕೆಲಸದವರನ್ನು ಕಂಪ್ಲೀಟ್ ಹಿಡಿದಿಟ್ಟುಕೊಂಡದ್ದು ಇವಳೆ. ಅಂದ್ರೆ ಅವಳಿಗೆ ಬೇಸರ ಗೀಸರ ಯಾವುದೂ ಇಲ್ಲ ಕೆಲಸದವರ ವಿಷಯದಲ್ಲಿ. ನೋಡಿ, ಖಂಡಿತ ಮೇಡಮ್. ಯಾಕಂತ ಹೇಳಿದ್ರೆ ಎಷ್ಟು ಅಭಿಮಾನ ನಿಮ್ಮ ಹಸ್ಬೆಂಡ್ ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮ ಒಂದು ಮುಖದಲ್ಲಿ ನೋಡುವಾಗ ಗೊತ್ತಾಗಿದೆ, ಒಂದು ನಿಮ್ಗೆ ಆತ್ಮ ತೃಪ್ತಿ ಇದೆ, ಸಮಾಧಾನ ಇದೆ, ಸಂತೋಷ ಇದೆ. ಯಾಕಂದ್ರೆ ದೊಡ್ಡ ಆಸ್ತಿ ಅಥವಾ ಹಣ ಅಂತಸ್ತು ಇದ್ದವರಿಗೆ ಅಂತದ್ದೆಲ್ಲ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ದೊಡ್ಡ ರೈತರ ಒಂದು ಮಾಹಿತಿ ಕೇಳುವಾಗ, ನೀವು ಎಷ್ಟು ಹೆಂಗಾಗಿ ಇಷ್ಟು ವಯಸ್ಸಾದ್ರು ಇಷ್ಟು ಒಂದು ಉಲ್ಲಾಸದಲ್ಲಿ ನೀವು ಇಬ್ರು ಹೇಗೆ ಇದ್ದೀರಿ ಅಂತ ಕೇಳುವಾಗ ಅವ್ರು ಹೇಳಿದಿಷ್ಟೇ, ಆ ಮನೆ ಯಜಮಾನರು, ನಾನು ಇಷ್ಟು ಸಂತೋಷವಾಗಿ ಹೆಲ್ದಿಯಾಗಿ ಇರ್ಬೇಕಾದ್ರೆ ನನ್ನ ಮನೆಯವರು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಅಂತ. ತನಕ ನನ್ನ ಕಾಲು ಹೋಗಿದೆ ಅದನ್ನು ಅವಳಿಗೆ ಸಹ ಗೊತ್ತಿಲ್ಲ, ತಲೆಯಲ್ಲಿ ಇಲ್ಲ ಅವಳಿಗೆ. ಈಗ ನಂಗೆ ಕಷ್ಟ ಆಗ್ತದೆ ಅಡಿಗೆ ಮಾಡ್ಲಿಕ್ಕೆ ಆಗಲಿ ಇದಾಗಲಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮೇಡಮ್ ನಿಮ್ದು? 33 ವರ್ಷ ಆಯ್ತು. 33 ವರ್ಷ ಆಯ್ತಲ್ವಾ? ನೋಡಿ, ಖಂಡಿತವಾಗಿಯೂ ಮೇಡಮ್, ನಿಮ್ಮ ಈ ಕೃಷಿ ಎಲ್ಲ ನಾವು ನೋಡಿದೆವು. ಇವರಿಗೆ ತುಂಬಾ ಅಲ್ಲ ನೋಡಿದೆವು. ಯಾಕಂತ ಹೇಳಿದ್ರೆ ಕೇವಲ ನಿಮಗೆ ಹಣ ಅಲ್ಲ, ಅಲ್ಲ ಕೇವಲ ಹಣಕ್ಕೋಸ್ಕರ ಅಲ್ಲ, ಇತರರು ಬೆಳೀಬೇಕು, ಇತರರಿಗೂ ಮಾಹಿತಿ ಕೊಡ್ಬೇಕು, ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಹೇಳುವಂತ ಉದಾರ ಮನಸ್ಸು ಇವರ ಹತ್ರ ಇದೆ. ಆದ್ದರಿಂದ ಅಷ್ಟೇ ಸಹಕಾರ ನಿಮ್ದು ಸಹ ಇದೆ. ಇಂಥ ಎಲ್ಲ ಒಳ್ಳೆಯ ಕೃಷಿಕರು ಇವತ್ತು ನಾವು ಇಲ್ಲಿ ಖಂಡಿತ ಬಂದಿದ್ದೇವೆ. ಸಾಧಾರಣ 100 ಕೃಷಿಕರದ್ದು ನಾವು ಎಪಿಸೋಡ್ ಮಾಡಿದ್ದೇವೆ. ಅದು ಇಷ್ಟು ದೊಡ್ಡ ಒಂದು ಕೃಷಿಕರದ್ದು ಮಾಡಿದ್ದು ಇದೆ ಪ್ರಥಮ ಅಂತ. ಇದರಲ್ಲಿ ನಾವು ಬರುವಾಗಲೇ ಭಾವಿಸ್ತೇವೆ, ಇವತ್ತು ಇವರು ಎಷ್ಟು ನಮ್ಗೆ ಸಹಕಾರ ಕೊಡ್ಬೋದಾ, ಮಾಹಿತಿ ಕೊಡ್ಬೋದಾ. ಯಾಕಂದ್ರೆ ದೊಡ್ಡ ಕೃಷಿಕರು ಅಂತ ಇಲ್ಲಿ ನೋಡುವಾಗ ಇವರ ಒಂದು ಮನಸ್ಸು ನೋಡುವುದೇ ಮಗುವಿನ ಮನಸ್ಸಿನ ಹಾಗೆ. ಬಂದವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಹಕಾರ ಮಾಡಿ ಮಾಹಿತಿ ನೀಡುವಂತ ಮನಸ್ಸು. ಇಂಥ ಒಂದು ಒಳ್ಳೆಯ ಕೃಷಿ ಕುಟುಂಬಕ್ಕೆ ನಿಮ್ಗೆ ಖಂಡಿತವಾಗಿಯೂ ನಮ್ಮೆಲ್ಲರ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ, ಎಡ್ವರ್ಡ್ ರೆಬೆಲ್ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇವೆ. ನಿಮ್ಮ ಮುಂದಿನ ಏನು ಒಂದು 100 ವರ್ಷದ ಜೀವನ ಇದೆ, ಅದನ್ನು ಒಳ್ಳೆ ಆರೋಗ್ಯಪೂರ್ಣವಾಗಿ ಹಾಗೂ ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಮಾದರಿಯಾಗಿ ಜೀವನವನ್ನು ನಿಮಗೆ ನಡೆಸಲಿಕ್ಕೆ ಭಗವಂತನು ಹಾರೈಸಲಿ ಎಂದು ಹೇಳ್ತಾ ನನ್ನ